ಈ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಸಮೀಕರಣಗಳ ಪದಗಳ್ಯಾವುದು, ಅಪವರ್ತನಗಳ್ಯಾವುದು ಮತ್ತು ಸಹಗುಣಕಗಳ್ಯಾವುದು ಅಂತ ಕಲಿತೀವಿ. ಪದಗಳು ಅಂತ ಹೇಳಿದ್ರೆ ಟರ್ಮ್ಸ್ ಅಂತಾರೆ, ಅಪವರ್ತನಗಳು ಅಂತ ಹೇಳಿದ್ರೆ ಫ್ಯಾಕ್ಟರ್ಸ್ ಅಂತಾರೆ, ಸಹಗುಣಕ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಅಂತಾರೆ. ಇಲ್ಲಿ ನೋಡಿ, ಈ ಸಮೀಕರಣದಲ್ಲಿ ಇಲ್ಲಿ 2 ಇಂಟು 3 ಅಂತ ಇದೆ, ಎರಡನ್ನ ಮೂರರೊಟ್ಟಿಗೆ ಗುಣಿಸೋದು. ಮತ್ತೆ ಇಲ್ಲಿ 4 ಅಂತ ಇದೆ, ಇಲ್ಲಿ 7/, ಅಂತ ಇದೆ. ನಾನು ಈ ಸಮೀಕರಣದಲ್ಲಿ 2 ಇಂಟು 3 ಅನ್ನೋದನ್ನು ಸಪ್ರೇಟಾಗಿ ಹೇಳಿದ್ನಾ, 4 ಅನ್ನೋದನ್ನು ಸಪ್ರೇಟಾಗಿ ಹೇಳಿದ್ನಾ, 7/, ಅನ್ನೋದನ್ನು ಸಪ್ರೇಟಾಗಿ ಹೇಳಿದ್ನಾ? ಓದುವಾಗ ನೋಡಿ ನಾನೇನು ಹೇಳ್ತೀನಿ, 2 ಇಂಟು 3 ಅನ್ನೋದು ಒಂದ್ಸರಿ ಓದ್ತೀನಿ, 4 ಅನ್ನೋದು ಒಂದ್ಸರಿ ಓದ್ತೀನಿ, 7/, ಅನ್ನೋದು. ಯಾಕೆ ಅಂದರೆ ಇವೆಲ್ಲಾನು ಸಪ್ರೇಟಾಗಿ ಓದಿದಾಗ ಇದೆಲ್ಲಾನು ಒಂದೊಂದು ಪದಗಳು, ಇದೊಂದೊಂದು ಟರ್ಮ್ಸ್ ಅಂತ ಹೇಳ್ತೀವಿ. 2 ಇಂಟು 3 ಅನ್ನೋದೊಂದು ಟರ್ಮು, 4 ಅನ್ನೋದೊಂದು ಟರ್ಮು, 7/, ಅನ್ನೋದೊಂದು ಟರ್ಮು. ಹಾಗಾದರೆ ಎರಡನೇ ಉದಾಹರಣೆ ನೋಡಿ, ಇದರಲ್ಲಿ ಏನು ಬರುತ್ತೆ, 3x ಅನ್ನೋದೊಂದು ಟರ್ಮು, XY ಅನ್ನೋದೊಂದು ಟರ್ಮು, ಅದೇ ರೀತಿ YZ ಅನ್ನೋದೊಂದು ಟರ್ಮು. ಇವಾಗ ಗೊತ್ತಾಯ್ತಲ್ಲ. ನೆಕ್ಸ್ಟು ಅಪವರ್ತನಗಳು ಅಂತ ಹೇಳಿದ್ರೆ ಈ ಪದದಲ್ಲಿ ನೋಡೋಣ, ಇಲ್ಲಿ 2 ಇಂಟು 3 ಅಂತಿದೆ, ಎರಡನ್ನ ಮೂರರೊಟ್ಟಿಗೆ ಗುಣಿಸಿರ್ತೀವಿ. ಹಾಗಾದ್ರೆ 2 ಮತ್ತೆ 3 ಅನ್ನೋದು ಈ ಪದದ ಒಂದು ಅಪವರ್ತನ ಅಂತ ಹೇಳ್ಬೋದಲ್ವಾ. ಅದೇ ರೀತಿ ಈ ಪದಕ್ಕೆ ಬರೋಣ, ಇಲ್ಲೇನಿದೆ, ಸಂಖ್ಯೆ 4 ಅನ್ನೋದು ಮಾತ್ರ ಇದೆ. ಇಲ್ಲಿ ಅಪವರ್ತನ ಯಾವುದು ಅಂತ ಹೇಳಿದ್ರೆ ಸಂಖ್ಯೆ 4 ಅನ್ನೋದು ಮಾತ್ರ ಆಗುತ್ತೆ, ಅಥವಾ 4 ಇಂಟು 1 ಅಂತ ಹೇಳ್ಬೋದು. 4ಅನ್ನ ಒಂದರೊಟ್ಟಿಗೆ ಗುಣಿಸಿರ್ತೀವಿ. ಅದೇ ರೀತಿ ಮೂರನೇ ಪದದಲ್ಲಿ ನೋಡಿ, ಇಲ್ಲಿ 7/, ಇರೋದ್ರಿಂದ 7 ಇಂಟು y ಅಂತ ಆಗುತ್ತೆ. 7ನ y ಒಟ್ಟಿಗೆ ಗುಣಿಸಿರೋದ್ರಿಂದ ಇಲ್ಲಿ 7/, ಅಂತ ಇದೆ. ಹಾಗಾಗಿ 7 ಮತ್ತೆ y ಅನ್ನೋದು ಈ ಪದದ ಒಂದು ಅಪವರ್ತನ ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, 3x ಇರೋದ್ರಿಂದ ಏನಿದಕ್ಕೆ ಅಪವರ್ತನ, 3 ಮತ್ತೆ x ಅಂತ ಆಗುತ್ತೆ. ಇಲ್ಲಿ xy ಇರೋದ್ರಿಂದ x ಮತ್ತೆ y ಅಂತ ಆಗುತ್ತೆ. ಇಲ್ಲಿ yz ಇರೋದ್ರಿಂದ y ಮತ್ತೆ z ಅಂತ ಆಗುತ್ತೆ. ಮೂರನೇದೇನಪ್ಪ, ಸಹಗುಣಕ ಅಂತ ಹೇಳಿದ್ರೆ ನಮ್ಮ ಸಮೀಕರಣದಲ್ಲಿ ಚರಾಕ್ಷರಗಳು ಎಲ್ಲಿದೆಯೋ ಹುಡುಕಿ, ಇಲ್ಲೇನಿದೆ 7/, ಅನ್ನೋದು ಇಲ್ಲಿದೆ. y ಅನ್ನೋದೊಂದು ಚರಾಕ್ಷರನ, ಅದರೊಟ್ಟಿಗೆ ಗುಣಿಸತಕ್ಕಂಥ ಒಂದು ಸಂಖ್ಯೆ ಏನಿದೆಯೋ ಇದನ್ನ ನಾವು ಸಹಗುಣಕ ಅಂತ ಹೇಳ್ತೀವಿ. ಏನ್ ಹೇಳ್ದೆ, ಚರಾಕ್ಷರದಲ್ಲಿ ಗುಣಿಸಿರ್ತಕ್ಕಂಥ ಒಂದು ಸಂಖ್ಯೆನ ಸಹಗುಣಕ ಅಂತ ಹೇಳ್ತೀವಿ. ಈ ಸಮೀಕರಣಕ್ಕೆ ಯಾವುದು ಸಹಗುಣಕ ಅಂತ ಹೇಳಿದ್ರೆ 7 ಅಂತ ಆಗುತ್ತೆ. ಎರಡನೇದು ನೋಡಿ, ಇಲ್ಲಿ ನೋಡಿ ಚರಾಕ್ಷರಗಳಿದಾವೆ, ಅದರೊಟ್ಟಿಗೆ ಗುಣಿಸಿರ್ತಕ್ಕಂಥ ಸಂಖ್ಯೆ ಇಲ್ಲಿದೆ. x ಅನ್ನೋದು ಚರಾಕ್ಷರದ ಜೊತೆ 3 ಅನ್ನೋದು ಗುಣಿಸಿರೋದ್ರಿಂದ ಇಲ್ಲಿ ಸಂಖ್ಯೆ 3 ಅನ್ನೋದು ಸಹಗುಣಕ ಅಂತ ಆಗುತ್ತೆ. ಇವೆರಡು ಗೊತ್ತಾಯ್ತಲ್ವಾ. ಅದೇ ರೀತಿ ಇನ್ನೆರಡನ್ನು ಸಾಲ್ವ್ ಮಾಡೋಣ. ಇಲ್ಲಿ ಪದಗಳು ಯಾವುದು ಅಂತ ಹೇಳಿದ್ರೆ XYZ ಅನ್ನೋದೊಂದು ಪದ, x+1 ಇಂಟು y ಅನ್ನೋದೊಂದು ಪದ, 4x ಅನ್ನೋದೊಂದು ಪದ. ಹೌದು ಅಲ್ವೋ. ನೆಕ್ಸ್ಟ್ ಅಪವರ್ತನಗಳಾವುದು ಅಂದ್ರೆ ಇಲ್ಲಿ x, y, z ಅನ್ನೋದು 3 ಅಪವರ್ತನಗಳಿದಾವೆ. x ನ y ಒಟ್ಟಿಗೆ, y ನ z ಒಟ್ಟಿಗೆ, ಇನ್ ಮೂರನ್ನು ಒಟ್ಟಿಗೆ ಗುಣಿಸಿರೋದ್ರಿಂದ XYZ ಸಿಗುತ್ತೆ. ಇಲ್ಲಿ ಯಾವ್ದು ಅಪವರ್ತನ ಅಂದ್ರೆ x+1 ಅನ್ನೋದೊಂದು ಅಪವರ್ತನ, y ಅನ್ನೋದು ಇನ್ನೊಂದು ಅಪವರ್ತನ. ಇಲ್ಲಿ ಯಾವುದು ಅಂತ ಹೇಳಿದ್ರೆ 4 ಮತ್ತೆ x ಅಂತ. ಮೂರನೇದೇನು, ಸಹಗುಣಕ. ಇದ್ರಲ್ಲಿ ಸಹಗುಣಕ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, x ಒಟ್ಟಿಗೆ 4ನ ಗುಣಿಸಿರೋದ್ರಿಂದ 4 ಅನ್ನೋದು ಸಹಗುಣಕ ಅಂತ ಆಗುತ್ತೆ. ಮತ್ತೊಂದು ವಿಶೇಷತೆ ನೋಡಿ, ಇಲ್ಲಿ x+1 ಅನ್ನೋದನ್ನ y ಒಟ್ಟಿಗೆ ಗುಣಿಸಿದಾರಲ್ವಾ, ಈ x+1 ಅನ್ನೋದು ಒಂದು ಸಮೀಕರಣದ ತರ ಇದೆ. ಏನಿದೆ, x+1 ಅಂತ ಇದೆ. x ಅನ್ನೋದು ಒಂದು ಪದ, 1 ಅನ್ನೋದು ಇನ್ನೊಂದು ಪದ. ಇದ್ರಲ್ಲಿ ನೋಡಿ, x ಮತ್ತೆ 1 ಅಂದ್ರೆ x ಒಟ್ಟಿಗೆ 1 ಅನ್ನ ಗುಣಿಸಿರೋದ್ರಿಂದ ಈ ಪದದ ಅಪವರ್ತನ x ಮತ್ತೆ 1, ಇಲ್ಲಿ 1 ಇರೋದ್ರಿಂದ ಈ ಪದದ ಅಪವರ್ತನ ಸಂಖ್ಯೆ 1 ಅಂತ ಆಗುತ್ತೆ. ಅದೇ ರೀತಿ ಕೊನೆಯ ಉದಾಹರಣೆ ನೋಡಿ, ಇಲ್ಲಿ ಬಿಡಿಸಿ ಬರಿತೀನಿ ಓದುವಾಗ. ಇವೆಲ್ಲ ಏನಾಗುತ್ತೆ, ಇವೆಲ್ಲ ಪದಗಳ ಅಂತ ಆಯ್ತಲ್ವಾ. ನೆಕ್ಸ್ಟ್ ಏನು, ಅಪವರ್ತನ. ಇಲ್ಲಿ ನೋಡ್ಬೋದು, 3 ಮತ್ತೆ x/y ಅನ್ನೋದೊಂದು ಅಪವರ್ತನ, 5x²y ಅನ್ನೋದೊಂದು ಅಪವರ್ತನ, xy²z⁵ ಅನ್ನೋದು ಇಲ್ಲಿ ಸಂಖ್ಯೆ 1 ಅನ್ನೋದು. ಮತ್ತೆ ಇಲ್ಲಿ ನೋಡಿದಾಗ ಇಲ್ಲಿ x/y ಅನ್ನೋದನ್ನ x ಇಂಟು 1/y ಅಂತ ಬರ್ಕೋಬಹುದು. ಇಲ್ಲಿ ಏನೇನು ಅಪವರ್ತನ ಇರುತ್ತೆ, ಸಂಖ್ಯೆ 3 ಇಂಟು x
ಇಂಟು 1/y ಅಂತ ಆಗುತ್ತೆ. ಇದಕ್ಕೆ ಪದ ಯಾವುದು, ಅಪವರ್ತನ ಯಾವುದು ಅಂತ ಗೊತ್ತಾಯ್ತು. ಮೂರನೇದು ಸಹಗುಣಕಕ್ಕೆ ಬಂದಾಗ ಇಲ್ಲಿ ನೋಡಿ x/y ಅನ್ನೋ ಚರಾಕ್ಷರದ ಜೊತೆ ಸಂಖ್ಯೆ 3 ಇರೋದ್ರಿಂದ ಸಂಖ್ಯೆ 3 ಅನ್ನೋದು ಒಂದು ಸಹಗುಣಕ, ಮತ್ತೆ ಇಲ್ಲಿ x²y ಜೊತೆ 5 ಇರೋದ್ರಿಂದ 5 ಅನ್ನೋದು ಒಂದು ಸಹಗುಣಕ. ಇವಾಗ ಗೊತ್ತಾಯ್ತಲ್ಲ, ಒಂದು ಸಮೀಕರಣ ಅಂತಿದ್ರೆ ಅದರಲ್ಲಿ ಪದ ಯಾವುದು, ಅಪವರ್ತನ ಯಾವುದು ಮತ್ತು ಸಹಗುಣಕ ಯಾವುದು ಅಂತ.